ಕಾಂತಾರ ಸಿನಿಮಾ ಬಳಿಕ ದೈವಾರಾಧನೆ ನಾಡಿನಾದ್ಯಂತ ಹೆಚ್ಚು ಪ್ರಚಾರಕ್ಕೆ ಬಂತು. ಆದರೆ ಆ ಬಳಿಕ ಸಿನಿಮಾ, ನಾಟಕ ಹಾಗೂ ಕಾರ್ಯಕ್ರಮಗಳಲ್ಲಿ ದೈವಾರಾಧನೆ ಬೇಕಾಬಿಟ್ಟಿ ಪ್ರದರ್ಶನ ಆಗ್ತಾ ಇರೋದು ದೈವಾರಾಧಕರಿಗೆ ಬೇಸರವನ್ನು ತರಿಸಿದೆ. ಅದೇ ರೀತಿ ಮತ್ತೊಂದು ಸಿನಿಮಾ ಈಗ ಕೆಂಗಣ್ಣಿಗೆ ಗುರಿಯಾಗಿದೆ. ದೈವಾರಾಧಕರ ಕೆಂಗಣ್ಣಿಗೆ ಗುರಿಯಾದ ಕಲ್ಜಿಗ. ಸಿನಿಮಾ ವಿರುದ್ಧ ದೈವಾರಾಧಕರ ಆಕ್ರೋಶ. ಕಾಂತಾರ ಸಿನಿಮಾ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಕನ್ನಡದ ಕಂಪನ್ನ ದೇಶದೆಲ್ಲೆಡೆ ಫೇಮಸ್ ಮಾಡಿದ ಸಿನಿಮಾ. ಆದರೆ ಇದು ರಿಲೀಸ್ ಆದ ನಂತರ ಬಹಳಷ್ಟು ವಿವಾದ ಸೃಷ್ಟಿಯಾಗಿತ್ತು. ಇದರಲ್ಲಿ ದೈವದ ಅನುಕರಣೆ ಕರಾವಳಿ ಜನರ ಕೆಂಗಣ್ಣಿಗೆ ಗುರಿಯಾಗಿತ್ತು. ಇದೀಗ ಮಂಗಳೂರಿನಲ್ಲಿ ಮತ್ತೆ ಅಂಥದ್ದೇ ಸಮಸ್ಯೆ ಮತ್ತೆ ಶುರುವಾಗಿದೆ. ಕಾಂತಾರ ಬಳಿಕ ಮತ್ತೊಂದು ಕನ್ನಡ ಸಿನಿಮಾ ಬಿಡುಗಡೆಯಾಗಿದ್ದು ಮತ್ತೊಮ್ಮೆ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಕರಾವಳಿಯಲ್ಲಿ ದೈವಾರಾಧನೆಗೆ ವಿಶೇಷ ಮಹತ್ವ. ದೇವರಷ್ಟೇ ದೈವಗಳನ್ನ ನಂಬ್ತಾರೆ. ಸದ್ಯ ಕರಾವಳಿ ಮೂಲದವರೇ ಸೇರ್ಕೊಂಡು ಮಾಡಿರೋ ಸಿನಿಮಾ ಕಲ್ಜಿಗ. ಈಗ ಈ ಸಿನಿಮಾ ದೈವಾರಾಧಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಕಾಲ ಕಲ್ಜಿಗ ಅಂತ, ಬಹುಶಃ ಇದು ಕಾಲ ಕಲ್ಜಿಗ ಅಂತ ಮತ್ಸಂಜಯ ಇದು ಅವರಿಗೆ ಕೂಡ ಕಾಲ ಕಲ್ಜಿಗ ಅಂತ. ಈ ಕಾಲ ಕಲ್ಜಿಗದಲ್ಲಿ ಈ ರೀತಿ ಆಗುವುದು, ಧರ್ಮ ಮತ್ತು ಅಧರ್ಮದ ಮಧ್ಯೆ ಇರುವಂಥ ಹೋರಾಟ, ಅದೊಂದು ದೈವ ಮತ್ತು ಅಧರ್ಮದ ಮಧ್ಯೆ ಇರುವಂಥ ಹೋರಾಟ ಈ ಭಕ್ತರಿಗೆ ತುಂಬ ಬೇಸರ ಆಗಿದೆ. ಕಲ್ಜಿಗ ಸಿನಿಮಾದಲ್ಲಿ ಕೊರಗಜ್ಜನನ್ನ ಅನುಕರಣೆ ಮಾಡಿದ ದೃಶ್ಯ ಸದ್ದು ಮಾಡ್ತಿದೆ. ಇದು ದೈವನರ್ತಕರ ವ್ಯಾಪಕ ಆಕ್ರೋಶಕ್ಕೆ ಕಾರಣ ಆಗಿದೆ. ಈ ರೀತಿಯಲ್ಲಿ ದೈವಾರಾಧನೆ ಅನುಕರಣೆ ಮಾಡುವವರ ವಿರುದ್ಧ ಕಾನೂನು ಹೋರಾಟ ನಡೆಸುತ್ತೇವೆ ಎನ್ನುವ ಎಚ್ಚರಿಕೆಯನ್ನ ದೈವ ನರ್ತಕರು ನೀಡಿದ್ದಾರೆ. ಯಾರ ಮಾರ್ಗದರ್ಶನ ಅಂದರೆ ಈ ಸಿನಿಮಾದವರು. ಅದನ್ನು ನಿಲ್ಲಿಸಬೇಕು. ಮುಂದಿನ ದಿನಗಳಲ್ಲಿ ನಾವು ನಿಲ್ಲಿಸ್ತೇವೆ, ನಮಗೆ ದೈವದ ಬಲ ಇದೆ, ದೈವದ ಶಕ್ತಿ ಇದೆ, ಖಂಡಿತವಾಗಿ ನಮಗೂ ದೇವರದ ಆಶೀರ್ವಾದ ಇದೆ, ನಾವು ಖಂಡಿತವಾಗಿ ನಿಲ್ಲಿಸ್ತೇವೆ ಅನ್ನುವ ನಂಬಿಕೆ ನಮಗೆ ಇದೆ. ಸದ್ಯ ಕಲ್ಜಿಗ ಚಿತ್ರ ವಿರೋಧದ ನಡುವೆಯೇ ತೆರೆ ಕಂಡಿದೆ. ಚಿತ್ರವನ್ನ ಬಾಯ್ಕಟ್ ಮಾಡಬೇಕು ಎನ್ನುವ ಅಭಿಯಾನ ಕೂಡ ನಡೀತಾ ಇದೆ. ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಆ ಖತರ್ನಾಕ್ ಗ್ಯಾಂಗ್ ರಾತ್ರಿ ಹೊಂಚು ಹಾಕಿ ಉದ್ಯಮಿಯನ್ನ ಕಿಡ್ನಾಪ್ ಮಾಡಿದ್ರು. ಗಾಬರಿಗೊಂಡ ಕಾರ್ಮಿಕರು ಪೊಲೀಸರಿಗೆ ವಿಷಯವನ್ನ ತಿಳಿಸಿದರು. ತಕ್ಷಣ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಘಟನೆ ನಡೆದ ಕೇವಲ 2 ಗಂಟೆಗಳಲ್ಲಿ ಆರೋಪಿಗಳ ಹೆಡೆಮುರಿಯನ್ನ ಕಟ್ಟಿದ್ದಾರೆ. ರಾಯಚೂರಿನಲ್ಲಿ ಉದ್ಯಮಿ ಕಿಡ್ನಾಪ್ ಸ್ಕೆಚ್ ವಿಫಲ. 50,000 ಕಸಿದ ಗ್ಯಾಂಗ್ ಕೈಗೆ ಪೊಲೀಸ್ ಕೋಳ. ರಾಯಚೂರಿನಲ್ಲಿ ಉದ್ಯಮಿ ಕಿಡ್ನಾಪ್ಗೆ ಯತ್ನಿಸಿದ ಗ್ಯಾಂಗ್ನ ಕಥೆ ಸಖತ್ ರೋಚಕವಾಗಿದೆ. ಹೊರವಲಯದಲ್ಲಿರೋ ರೈಸ್ ಮಿಲ್ನಲ್ಲಿ ಕೆಲಸ ಮುಗಿಸಿದ ಉದ್ಯಮಿ ನರೇಂದ್ರ ಸ್ವಾಮಿ ಮನೆಗೆ ಹೊರಟಿದ್ರು. ಇದೇ ರೂಟ್ನಲ್ಲಿ ದುಷ್ಕರ್ಮಿಗಳು ಸ್ಕೆಚ್ ಹಾಕಿ ನಿಂತಿದ್ರು. ಬೈಕ್ ಆಕ್ಸಿಡೆಂಟ್ ನೆಪದಲ್ಲಿ ಮೊದಲು ಕಾರು ತಡೆದಿದ್ದಾರೆ. ಗ್ಲಾಸ್ ಇಳಿಸ್ತಾ ಇದ್ದಂತೆ ಒಳನುಗ್ಗಿ ಚಾಕುವಿನಿಂದ ಬೆದರಿಸಿದ್ದಾರೆ. ಉದ್ಯಮಿಯಿಂದ 50,000 ರೂಪಾಯಿ ದೋಚಿದ್ದಾರೆ. ಅಷ್ಟಕ್ಕೆ ಬಿಡದೆ ತಮ್ಮ ಬೈಕ್ನಲ್ಲೇ ಕೂರಿಸಿಕೊಂಡು ಕಿಡ್ನಾಪ್ಗೆ ಯತ್ನಿಸಿದ್ದಾರೆ. ಈ ಮಧ್ಯೆ ಮಿಲ್ ಸಮೀಪವಾಗ್ತಿದ್ದಂತೆ ನರೇಂದ್ರ ಸ್ವಾಮಿ ಜೋರಾಗಿ ಕೂಗಿದ್ದಾರೆ. ತಕ್ಷಣ ಅಲರ್ಟ್ ಆದ ಕಾರ್ಮಿಕರು ದುಷ್ಕರ್ಮಿಗಳ ಬೈಕ್ ಅಡ್ಡ ಹಾಕಿ ಉದ್ಯಮಿಯನ್ನ ಬಚಾವ್ ಮಾಡಿದ್ದಾರೆ. ಕೂಡ ಅವೆಲ್ಲ ಮಾತಾಡಬೇಡಂತ ಕುತ್ತಿಗೆ ಚೂರಿ ಇಟ್ಟರು. ಕುತ್ತಿಗೆ ಅಲ್ಲೆಲ್ಲ ಚೂರಿ ಇಟ್ಟರು. ಲಿಕ್ಕರ್ ಗಾಡಿ ಸ್ಟಾರ್ಟ್ ಆಗಿದ್ರೆ ನನ್ನ ಕರ್ಕೊಂಡು ಹೋಗ್ಬಿಡ್ತಿದ್ರು ಅವರು. ಗಾಡಿ ಸ್ಟಾರ್ಟ್ ಆಗಲಾರ ತಕ್ಷಣ ಡೋರ್ ಬಿದ್ದ ಮೇಲೆ ನನ್ನ ಅವ್ರು ಮತ್ತೆ ಕೆಳಗೆ ಬಂದು ಚೂರಿ ಇಟ್ಟರು. ಚೂರಿ ಇಟ್ಟ ಮೇಲೆ ನನ್ನ ಮತ್ತೆ 4 ಮಂದಿ ನನ್ನ ಕರ್ಕೊಂಡೋಗಿ 2 ವೀಲರ್ ಮೇಲೆ ಕೂಡಿಸಿದ್ರು. ಮುಂದೆ ಒಬ್ಬರು ನಾನು ನಡುವ ನನ್ನ ಕರ್ಕೊಂಡಿದ್ದೆ ಸ್ಪೀಡ್ ಹೊಡ್ಕೊಂಡೋದ್ರು ಕುಕ್ನೂರು ರೋಡಿಗೆ ಓಡ್ಕೊಂಡು ಬಂದಮೇಲೆ ಮತ್ತು ನನಗೆ ರೊಕ್ಕ ಕೇಳಿದ್ರು. ನಾನು ನಿಮ್ಗೆ ಹೇಳ್ದಲ್ಲಪ್ಪ ಗಾಡಿಯಿಂದ ಯಾವ ತೊಗೊಂಡ್ಬಿಡು, ಗಾಡಿಯಾಗ ಇದ್ದ ರೊಕ್ಕ ತೊಗೊಂಡೋಗ್ಬಿಡ್ರಪ್ಪ ಅಂತ. ನಿನಗೆ ಗಾಡಿಯಾಗ 50,000 ಇದ್ದು. ಇಷ್ಟೆಲ್ಲ ಆದ್ಮೇಲೆ ಅಲರ್ಟ್ ಆದ ರಾಯಚೂರು ಗ್ರಾಮೀಣ ಠಾಣೆ ಪೊಲೀಸರು ಅಖಾಡಕ್ಕಿಳಿದಿದ್ದಾರೆ. ಈ ಘಟನೆ ನಡೆದು 2 ಗಂಟೆಯಲ್ಲಿ ಗ್ಯಾಂಗ್ ಅನ್ನ ಹೆಡೆಮುರಿ ಕಟ್ಟಿದ್ದಾರೆ.
ಇನ್ನು ಕಿಡ್ನಾಪ್ ಹಿಂದೆ ನರೇಂದ್ರ ಸ್ವಾಮಿಯವರ ಮಿಲ್ನಲ್ಲೇ ಕೆಲಸ ಮಾಡೋ ಕಾರ್ಮಿಕರಿರೋ ಶಂಕೆ ವ್ಯಕ್ತವಾಗಿದೆ. ಅದೇ ದಿಕ್ಕಿನಲ್ಲಿ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ದುರ್ಗೇಶ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಗೆದಷ್ಟು ರಹಸ್ಯಗಳು ಬಯಲಾಗ್ತಾ ಇವೆ. ಆರೋಪಿಗಳು ಸಾಕ್ಷ್ಯ ನಾಶಕ್ಕೆ ಮಾಡಿದ್ದ ಪ್ಲಾನ್ ಹೇಗಿತ್ತು ಗೊತ್ತಾ? ಲಿಪ್ಸ್ಟಿಕ್ ರಾಣಿ ಯಾರ ಸಹಾಯವನ್ನ ಕೇಳಿದ್ಲು? ಇಲ್ಲಿದೆ ನೋಡಿ ಡೀಟೇಲ್ಸ್. ರೇಣುಕಾಸ್ವಾಮಿ ಕೊಲೆಯ ಅಸಲಿಯತ್ತು ಒಂದೊಂದಾಗಿ ಹೊರಬರುತ್ತಿವೆ. ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಡೆವಿಲ್ ಗ್ಯಾಂಗ್ಗೆ ಢವಢವ ಶುರುವಾಗಿದೆ. ಬಳ್ಳಾರಿ ಜೈಲಲ್ಲಿರುವ ದಾಸ ಮುಂದೇನು ಅನ್ನೋ ಚಿಂತೆಯಲ್ಲಿ ಕಂಗಾಲಾಗಿ ಹೋಗಿದ್ದಾನೆ. ರೇಣುಕಾಸ್ವಾಮಿ ಕೊಲೆ ಬಳಿಕ ಸಾಕ್ಷ್ಯ ನಾಶಕ್ಕೆ ಯತ್ನ. ರೇಣುಕಾಸ್ವಾಮಿ ಫೋಟೋ ಯಾರಿಗೆಲ್ಲ ಹೋಗಿತ್ತು? ರೇಣುಕಾಸ್ವಾಮಿ ಹತ್ಯೆ ಬಳಿಕ ಆರೋಪಿಗಳು ಮಾಡಿರೋ ಪ್ಲಾನ್ಗಳು ಅಷ್ಟಿಷ್ಟಲ್ಲ. ಹೇಗಾದರೂ ಇದರಿಂದ ಪಾರಾಗಬೇಕು ಅಂತ ಸಾಕ್ಷ್ಯ ನಾಶಕ್ಕೆ ಯತ್ನಿಸಿದ್ರಂತೆ. ಕೊಲೆ ಆರೋಪಿಗಳಿಗೆ ಮಾತ್ರವಲ್ಲದೆ ಕೊಲೆ ಸಾಕ್ಷಿಗಳಿಗೂ ರೇಣುಕಾಸ್ವಾಮಿ ಫೋಟೋಗಳು ಹೋಗಿದ್ವಂತೆ. ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡ ಪರಮಾಪ್ತೆ ಸಮತಾ ಬಳಿ ಸಹಾಯ ಕೇಳಿದ್ಲಂತೆ. ಹೀಗಾಗಿ ಸಮತಾಗೆ ರೇಣುಕಾಸ್ವಾಮಿ ಫೋಟೋಗಳನ್ನ ಕಳಿಸಿದ್ಲಂತೆ. ಆದರೆ ಈ ಸಮತಾ ರೇಣುಕಾಸ್ವಾಮಿ ಫೋಟೋಗಳನ್ನ ಆರೋಪಿ ವಿನಯ್ಗೆ ಕಳಿಸಿದ್ರಂತೆ. ಇನ್ನು ಸಮತಾ ಗಂಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯನಾಗಿ ಕೆಲಸ ಮಾಡ್ತಾರೆ. ಹೀಗಾಗಿ ಕಿಲ್ಲರ್ ಲೇಡಿ ಪವಿತ್ರ ಗೌಡ ಸಮತಾ ಬಳಿ ಸಹಾಯ ಕೇಳಿದ್ಲು. ಸದ್ಯ ಇದು ಕೂಡ ಸಾಕ್ಷ್ಯ ನಾಶದ ಯತ್ನವಾಗಿ ಪೊಲೀಸರು ಪರಿಗಣಿಸಿದ್ದಾರೆ. ಇದು ಲಿಪ್ಸ್ಟಿಕ್ ರಾಣಿಗೆ ಸಂಕಷ್ಟವಾಗುವುದು ಫಿಕ್ಸ್ ಎನ್ನಲಾಗ್ತಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬಳ್ಳಾರಿ ಜೈಲಲ್ಲಿ ದಾಸ ವಿಲ ವಿಲ ಅಂತ ಒದ್ದಾಡ್ತಿದ್ದಾನಂತೆ. ಇಲ್ಲಿನ ವಾತಾವರಣ ಅಡ್ಜಸ್ಟ್ ಆಗ್ತಿಲ್ವಂತೆ. ಹೀಗಾಗಿ ಬೇರೆ ಜೈಲಿಗೆ ಶಿಫ್ಟ್ ಆಗೋದಕ್ಕೆ ಪೊರ್ಕಿ ಕೋರ್ಟ್ಗೆ ಮನವಿ ಸಲ್ಲಿಸುವ ಸಾಧ್ಯತೆ ಇದೆ. ದಿನಾನು ಜಿಮ್ನಲ್ಲಿ ವರ್ಕೌಟ್, ಹೈಫೈ ಲೈಫು, ಬೇಕೆಂದಾಗ ಫಾರಿನ್ ಟೂರು. ಹೀಗಿದ್ದ ದಾಸ ಮಾಡಬಾರದನ್ನ ಮಾಡಿ ಜೈಲು ಸೇರಿ ಕಂಗಾಲಾಗಿ ಹೋಗಿದ್ದಾನೆ. ಮನೆಯೂಟವೂ ಇಲ್ಲದೆ ವಿಲ ವಿಲ ಅಂತ ಒದ್ದಾಡ್ತಿದ್ದಾನೆ. ಬಳ್ಳಾರಿ ವಾತಾವರಣಕ್ಕೆ ಹೊಂದಿಕೊಳ್ಳಲು ಕಷ್ಟ. ಬಳ್ಳಾರಿ ಜೈಲಿನಿಂದ ದರ್ಶನ್ ಶಿಫ್ಟ್ ಆಗ್ತಾನ. ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯದ ಪ್ರಕರಣದ ಬಳಿಕ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರುವ ಪೊರ್ಕಿಗೆ ಇಲ್ಲಿ ಹೊಂದಿಕೊಳ್ಳಲು ಆಗ್ತಿಲ್ವಂತೆ. ಹೀಗಾಗಿ ಬಳ್ಳಾರಿ ಜೈಲಿನಿಂದ ಬೆಂಗಳೂರಿಗೆ ದಾಸ ಶಿಫ್ಟ್ ಆಗ್ತಾನಾ ಅನ್ನೋ ಚರ್ಚೆ ದರ್ಶನ್ ಪರ ವಕೀಲರ ವಲಯದಲ್ಲಿ ಶುರುವಾಗಿದೆಯಂತೆ. ಇನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ಮೇಲೆ ನಿರಂತರವಾಗಿ ದಾಸ ತೂಕ ಕಳೆದುಕೊಳ್ತಾ ಇದ್ದಾನಂತೆ. ಈ ಎಲ್ಲಾ ವಿಚಾರಗಳನ್ನ ಮುಂದಿಟ್ಕೊಂಡು ಬೇರೆ ಜೈಲಿಗೆ ಶಿಫ್ಟ್ ಮಾಡಿಸಲು ವಕೀಲರು ಮುಂದಾಗಿದ್ದಾರಂತೆ. ಬೆಂಗಳೂರು ಅಲ್ಲದೆ ಹೋದ್ರೂ